ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ಮಾಕ್ ಎಕ್ಸಾಮನ್ನು ತೆಗೆದುಕೊಳ್ಳಿ, ಕ್ವಿಝನ್ನು ಇಡಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳುವಂಥದ್ದು ಏನಂದರೆ, ನಾನು ಈ ಕ್ವಿಝನ್ನು ಪ್ರೀವಿಯಸ್ ಇಯರ್ನಿಂದ ತೆಗೆದುಕೊಂಡಿದ್ದೀನಿ. ಹೌದು, ಪ್ರೀವಿಯಸ್ ಇಯರ್ದು ಧಾರವಾಡ ಯೂನಿವರ್ಸಿಟಿಯಲ್ಲಿ ಏನು ಎಕ್ಸಾಮ್ ಆಗಿತ್ತಲ್ಲ, ಅದರಲ್ಲಿ 50 ಕ್ವಶನ್ಸನ್ನು ಕೇಳಿರ್ತಾರೆ. ಪ್ರತಿಯೊಂದು ಕ್ವಶನ್ನು 5 ಮಾರ್ಕ್ಸ್ದು ಇರುತ್ತೆ. ಆದರೆ ಈ ಕ್ವಿಜ್ನಲ್ಲಿ ನಾನು ಅದರಲ್ಲಿನ 25 ಕ್ವಶನ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ ನಾನು ಹೇಳ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಇರುತ್ತೆ. ನಾನು ಹಿಂದಿನ ವೀಡಿಯೋಸಲ್ಲಿ ಏನು ಪ್ಲೇಲಿಸ್ಟಲ್ಲಿ ಇದೆಯಲ್ಲ, ಆ ಎಲ್ಲ ಪ್ಲೇಲಿಸ್ಟ್ನ ವೀಡಿಯೋಸನ್ನು ನೋಡಿದರೆ ನೀವು ಇದನ್ನು ಅಟೆಂಪ್ಟ್ ಮಾಡ್ಬೋದು ಈಸಿಯಾಗಿ. ಹಾಗೂ ಇನ್ನೂ ಕೆಲವು ಕ್ವಶನ್ಸ್ಗಳಿರುತ್ತೆ, ಅವುಗಳು ಪ್ಲೇಲಿಸ್ಟ್ನಲ್ಲಿ ಕವರ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನೀವು ಈ ಎಲ್ಲ ಕ್ವಶನ್ಸ್ಗಳನ್ನು ಟ್ರೈ ಮಾಡಿ, ಸಾಲ್ವ್ ಮಾಡಿ. ಕೆಲವು ಫ್ಲವರ್ಸ್ಗಳು ಬರುತ್ತೆ, ಅವುಗಳನ್ನು ಕೂಡ ನೀವೇ ಓದಬೇಕು, ಸ್ವತಃ ಓದಬೇಕು. ನಂದು ಏನು ಪ್ಲೇಲಿಸ್ಟ್ ಇದೆಯಲ್ಲ ಹಾಕಿದ್ದು, ಆ ಪ್ಲೇಲಿಸ್ಟನ್ನು ನೀವೇನಾದರೂ ಮಾಡಿದರೆ ಔಟ್ ಆಫ್ 50 ಒಂದು 40 ಕ್ವಶನ್ಸ್ ಆರಾಮಾಗಿ ಕವರ್ ಆಗುತ್ತೆ. ಇನ್ನು ಉಳಿದ 10 ಕ್ವಶನ್ಸ್ಗಳನ್ನು ಮಾಡಬೇಕಂದ್ರೆ, ಪರ್ಫೆಕ್ಟಾಗಿ ನೀವು ಮಾಡಬೇಕಂದ್ರೆ ನೀವೇ ಸ್ವತಃ ವೀಡಿಯೋಸ್ಗಳನ್ನು ನೋಡಬೇಕು ಹಾಗೂ ನಿಮ್ಮ ನಾಲೆಜನ್ನು ಬೆಳೆಸ್ಕೊಳ್ಬೇಕು. ಹಾಗೂ ಇದರಲ್ಲಿ ನಾನು ಕವರ್ ಮಾಡಿದ್ದು 25 ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ಹಾಗೂ ನೆಕ್ಸ್ಟ್ ಆಗಿ ಪಾರ್ಟ್ 2ನ ಮಾಡ್ತೀನಿ, ಅದರಲ್ಲಿ ಇನ್ನೂ 25 ಕ್ವಶನ್ಸನ್ನು ಕವರ್ ಮಾಡ್ತೀನಿ. ಆರಾಮಾಗಿ ತೆಗೆದುಕೊಂಡು 5 ಸೆಕೆಂಡ್ ಇರುತ್ತೆ, ನಿಮಗೆ ಬೇಕಾದರೆ ಹೆಚ್ಚಿಗೆ ಟೈಮ್ ಬೇಕಾದರೆ ಪಾಸ್ ಮಾಡಿಕೊಂಡು ನೋಡಿ ಆನ್ಸರನ್ನು ಅಟೆಂಪ್ಟ್ ಮಾಡಿ. ಒಂದು ಬುಕ್ ತೆಗೆದುಕೊಂಡು ಅದರಲ್ಲಿ ನೋಟ್ ಮಾಡ್ತಾ ಹೋಗಿ. 1ನೇ ಕ್ವಶನ್ದು ಆನ್ಸರ್ ಎನಾ ಬಿನಾ ಈ ರೀತಿಯಾಗಿ ಬರೆದು ತೆಗೆದು ನಂತರ ಅದು ಕರೆಕ್ಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಏನಾದರೂ ಮತ್ತೆ ಟೆಸ್ಟ್ಗಳು ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. you